ನಾವೆಲ್ಲ ಹೇಳಿ ಕೇಳಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಯಾಕೆ ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳ ಕತೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು. ಈ ಮಾತನ್ನು ಯಾರಿಗೆ ಹೇಳಿದರು ಅಂತ ನೋಡಿ. ಪ್ರತಾಪ್ ಸಿಂಹ ಅಲ್ಲಿ ಹೇಳಿದ್ರು, ನನಗೇನಾದರೂ ಟಿಕೆಟ್ ತಪ್ಪಿಸಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದಾದರೆ ಟಿಕೆಟ್ ತಪ್ಪಿಸ್ಲಿ ಅನ್ನುವಂಥ ಮಾತು. ಈ ಮಾತನ್ನು ಯಾರಿಗೆ ಹೇಳಿದರು ಮತ್ತು ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ CT ರವಿ ಹೇಳಿದ್ದಾರೆ, ಅವರವ್ರ ಕರ್ಮ ಅವರವ್ರನ್ನೇ ತಿನ್ನತ್ತೆ ಬಿಡಿ ಅಂತ. ಈ ಮಾತನ್ನು ಯಾರಿಗೆ ಹೇಳಿದರು ಮತ್ತು ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಕಡೆಗೂ ಕೂಡ ಒಂದೊಂದು ರೀತಿಯ ಕಾಳಗ. ಅದು ಮೈಸೂರಿನಿಂದ ಹಿಡಿದು ಚಿಕ್ಕಮಗಳೂರಿನಿಂದ ಹಿಡಿದು ಹಾವೇರಿ ತನಕ ಟಿಕೆಟಿನ ಕಾವು ಜೋರಾಗಿದೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇರೋದು ನಿಜ, ಇಲ್ಲ ಅಂತ ಹೇಳಲ್ಲ. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೊಂದಲ ಅಂತ ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ. ಆದ್ರೆ ಕ್ಷೇತ್ರಗಳಿಗೆ ಕಾಲಿಟ್ರೆ ಅಸಮಾಧಾನದ ಬೆಂಕಿ ಕಮಲ ಪಡೆಯನ್ನ ಸುಟ್ಟು ಹಾಕ್ತಾ ಇದೆ. ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ಚಿಕ್ಕಮಗಳೂರಿನಲ್ಲಿ ಜೋರಾಯಿತು ಶೋಭಾ ಗೋ ಬ್ಯಾಕ್ ಕ್ಯಾಂಪೇನ್. ಶೋಭಾ ಗೋ ಬ್ಯಾಕ್. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬಾರದು. ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದೆ. ಅನುದಾನ ತಂದಿಲ್ಲ, ಪ್ರಚಾರಕ್ಕೆ ಬಂದಿಲ್ಲ. ಚಿಕ್ಕಮಗಳೂರಿನ 5 ವಿಧಾನಸಭಾ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿಯ ಸೋಲಾಗಿದೆ ಅಂತ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಅಲ್ಲ, ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಸಭೆಗೂ ಶೋಭಾ ಕರಂದ್ಲಾಜೆ ವಿರುದ್ಧ ನಡೀತಾ ಇರುವಂತ ಗೋ ಬ್ಯಾಕ್ ಅಭಿಯಾನದ ಬಿಸಿ ತಟ್ಟಿದೆ. ಇದರಿಂದ ಇವತ್ತು ನಡಿಬೇಕಾಗಿದ್ದಂತ ಸಭೆಯೇ ರದ್ದಾಗಿದೆ. ಮಾಜಿ ಸಚಿವ ಅರಗ ನರೇಂದ್ರ, ಮಾಜಿ MLC ಭಾನುಪ್ರಕಾಶ್ ಎದುರೇ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಗದ್ದಲದ ನಡುವೆ ಮಾತನಾಡಿದ ಮಾಜಿ ಸಚಿವ ಅರಗ ನರೇಂದ್ರ, ನಿಮ್ಮ ಸಲಹೆಯನ್ನ ಸ್ವೀಕರಿಸಿದ್ದೀವಿ, ನಿಮ್ಮೆಲ್ಲರ ಧ್ವನಿಯನ್ನು ಹೈಕಮಾಂಡ್ಗೆ ಮುಟ್ಟಿಸೋದಾಗಿ ಭರವಸೆ ನೀಡಿದ್ದಾರೆ. ನಮ್ಮ ಗಮನಕ್ಕೆ ಏನು ನೀವು ತರಬೇಕು ತಂದಿದ್ದೀರಿ ಈಗ ಅಲ್ವಾ? ನಾವೇನು ಡಿಸಿಷನ್ ತಗೊಳ್ಳುವಂಥದ್ದು ನಾವು ಡಿಸಿಷನ್ ತಗೊಳ್ಳೋದು ನಾವು ಯಾರು ನಿಮ್ಗೆ ಗೊತ್ತಿದೆ. ನಿಮ್ಮ ಧ್ವನಿಯನ್ನ, ನಿಮ್ಮ ಭಾವನೆಗಳನ್ನ ಯಾರಿಗೆ ತಲುಪಿಸ್ಬೇಕು, ಅವರಿಗೆ ಪ್ರಾಮಾಣಿಕವಾಗಿ ತಲುಪಿಸ್ತಾರೆ. ಇದು ಸಭೆಯ ಹೊರಗೆ ಚಿಕ್ಕಮಗಳೂರು ಟಿಕೆಟ್ ಬಗ್ಗೆ ಮಾತನಾಡಿದ ಅರಗ ಜ್ಞಾನೇಂದ್ರ, ಯಾರಿಗೆ ಟಿಕೆಟ್ ಫೈನಲ್ ಆಗಿದೆ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ CT ರವಿ ಹೆಸರು ಕೂಡ ಇದೆ ಅಂತ ಹೇಳಿದ್ದಾರೆ. ಗೊತ್ತಾಗಲ್ಲ ಸರ್, ಇನ್ನು ನಾನು ಹೇಳಲಿಕ್ಕಂತೂ ಏನು ಬರೋದಿಲ್ಲ. ಅಪೇಕ್ಷಿತ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ. ಅವರು ಅಪೇಕ್ಷೆ ಪಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗೆ. ಅತ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು. ಇತ್ತ ಅದೇ ಕಚೇರಿಯ ಕೆಳಮಹಡಿಯಲ್ಲಿ CT ರವಿ ಸಭೆ ನಡೆಸಿದ್ರು. ಸಭೆಗೂ ಮುನ್ನ ಮಾತನಾಡಿದ CT ರವಿ, ಅವರವರ ಕರ್ಮ ಅವರೇ ಅನುಭವಿಸಬೇಕು ಅಂತ ಶೋಭಾಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕೆ ಹೋಗೋದಿಲ್ಲ. ತಪ್ಪು ನಂದೇ ಇರಬೇಕು, ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊಂಬಿಟ್ಟಿದ್ದೀನಿ. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ. ಕಾಂತೇಶ್ಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೇನೆ ಎಂದ BSY. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಕಥೆ ಒಂದ್ ಕಡೆ ಆದ್ರೆ, ಹಾವೇರಿ ಟಿಕೆಟ್ಗಾಗಿಯೂ ಬಿಜೆಪಿಯಲ್ಲಿ ಗುದ್ದಾಟ ನಡೀತಾ ಇದೆ. ಮಾಜಿ ಸಚಿವ BC ಪಾಟೀಲ್ ಟಿಕೆಟ್ಗೆ ಟವಲ್ ಹಾಕಿದ್ದಾರೆ. ಆದ್ರೆ ಮಾಜಿ CM ಬಸವರಾಜ ಬೊಮ್ಮಾಯಿ ಹೈಕಮಾಂಡ್ ಮುಂದೆ ಈಶ್ವರಪ್ಪ ಪುತ್ರ ಕಾಂತೇಶ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಯಡಿಯೂರಪ್ಪ ಕೂಡ ಬಹಿರಂಗವಾಗಿಯೇ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಎಂದಿದ್ದಾರೆ. ಇನ್ನು BC ಪಾಟೀಲ್ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಜೋಶಿ ಹೇಳಿದ್ದಾರೆ. ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ. ಒಬ್ಬನ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋ ಎಲ್ಲ ಪ್ರಾಮಾಣಿಕ ಪ್ರಯತ್ನ
ನಾನು ಮಾಡೋಕ್ಕೆ ಸಿದ್ಧ ಇದ್ದೇನೆ. ಹಾವೇರಿ ಅವರು ಮನವಿ ಕೊಟ್ರ, ಇನ್ನೊಂದು ಕಡೆ BC ಪಾಟೀಲ್ ನಮಗೆ ಟಿಕೆಟ್ ಕೊಡಬೇಕು, ನಾವು ತ್ಯಾಗ ಮಾಡಿ ಬಂದೀವಿ. ಅವೆಲ್ಲವನ್ನೂ ಸಹಿತ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಎಲ್ಲರಿಗೂ ಏನು ಮಾತಾಡಬೇಕು ಒಂದು ಸರ್ತೆ ಫೈನಲ್ ತೀರ್ಮಾನ ಆದ ನಂತರ ಎಲ್ಲರಿಗೂ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ, ಅದನ್ನು ನಾವು ಮಾಡ್ತೀವಿ. ಮಾಜಿ ಸಿಎಂ ಶೆಟ್ಟರ್ಗೆ ಟಿಕೆಟ್ ಕೊಡಿಸಲು BSY ಪ್ರಯತ್ನ. ಇನ್ನು ಹಾವೇರಿ ಅಥವಾ ಧಾರವಾಡದಿಂದ ಸ್ಪರ್ಧಿಸೋದಕ್ಕೆ ಶೆಟ್ಟರ್ಗೆ ಒಲವಿದೆ. ಆದರೆ ಎರಡೂ ಕ್ಷೇತ್ರದಿಂದ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ಗೆ ಒಲವಿಲ್ಲ. ಬೆಳಗಾವಿಯಿಂದ ಸ್ಪರ್ಧಿಸೋದಕ್ಕೆ ಜಗದೀಶ್ ಶೆಟ್ಟರ್ಗೆ ಇಷ್ಟ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸೋದಕ್ಕೆ BSY ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೊಂದಲವೇ ಇಲ್ಲ ಎಂದಿದ್ದ ಆರ್ ಅಶೋಕ್ ಈ ಎಲ್ಲ ಗೊಂದಲಗಳ ಬಗ್ಗೆ ಕೇಳ್ತಾ ಇದ್ದ ಹಾಗೆ ಭಿನ್ನಾಭಿಪ್ರಾಯ ಇದೆ ಅಂತ ಒಪ್ಕೊಳ್ತಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ತೀರಿ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಗೊಂದಲ ಅಂತ ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಕಳೆದ ಬಾರಿನೂ ಅದೇ ಥರದ ಸನ್ನಿವೇಶಗಳಿತ್ತು. ಆದರೆ ಒಂದು ಸರಿ ಟಿಕೆಟ್ ಅನೌನ್ಸ್ ಆದಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇರೋದು ನಿಜ, ಇಲ್ಲ ಅಂತ ಹೇಳಲ್ಲ. ಈ ಟಿಕೆಟ್ ತಿಕ್ಕಾಟದ ಮಧ್ಯೆನೆ ಇವತ್ತು ಬಿಜೆಪಿ CEC ಕಾರ್ಯಕ್ರಮ ಮುಂದೂಡಲಾಗಿದೆ. ಮೋದಿ ಕಾರ್ಯಕ್ರಮದಿಂದಾಗಿ ಇವತ್ತಿನ CEC ಸಭೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಬಿಜೆಪಿಗರು ಹೇಳ್ತಿದ್ದಾರೆ. ಅದೇನೇ ಇದ್ರೂ ಮೈಸೂರು, ಚಿಕ್ಕಮಗಳೂರು, ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ತಾರಕಕ್ಕೇರಿದೆ. ಇದಕ್ಕೆ ಹೈಕಮಾಂಡ್ ಅದ್ಯಾವ ಮುಲಾಮು ಹಚ್ಚುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.